ಜಲ ವೈಭವಕ್ಕೆ ಪ್ರವಾಸಿಗರು ಫಿದಾ ಆಗಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಧುಮ್ಮುಕ್ಕುತ್ತಿದೆ ಸಗೀರ್ ಫಾಲ್ಸ್. ಚಂದ್ರದ್ರೋಣ ಪರ್ವತ ಸಾಲಿನಲ್ಲಿ ಇರುವ ಜಲಪಾತ ನಯನ ಮನೋಹರವಾಗಿ ಕಂಗೊಳಿಸ್ತಾ ಇದೆ. ಫಾಲ್ಸ್ ಸೌಂದರ್ಯವನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ ನೂರಾರು ಜನ ಪ್ರವಾಸಿಗರು. ಚಂದ್ರದ್ರೋಣ ಪರ್ವತದ ಸಾಲಿನಲ್ಲಿ ಇರುವಂತ ಈ ಸಗೀರ್ ಫಾಲ್ಸ್ ಸೌಂದರ್ಯ ನೋಡೋದಕ್ಕೆ ಎರಡು ಕಣ್ಣು ಸಾಲದು. ಭೂಲೋಕದ ಸ್ವರ್ಗ ಅಂತ ಕರೆಸಿಕೊಳ್ಳುವಂತ ಕಾಫಿನಾಡಿಲ್ಲಿ ವರುಣ ಅಬ್ಬರಿಸಿದ ನಂತರ ಒಂದಲ್ಲ ಒಂದು ಪ್ರವಾಸಿಗರನ್ನ ಕೈ ಕರೆಯುವಂತ ಜಲಪಾತಗಳು ಕೂಡ ಸೃಷ್ಟಿಯಾಗುತ್ತೆ. ಅದರಲ್ಲಿ ಪ್ರಮುಖವಾಗಿ ಚಿಕ್ಕಮಗಳೂರಿನ ಸಗೀರ್ ಫಾಲ್ಸ್ ನಾನೇನೀಗ ದೃಶ್ಯಗಳಲ್ಲಿ ತೋರಿಸ್ತೀನಿ. ಇದು ಪ್ರಮುಖ ಜಲಪಾತ ಕೂಡ ಒಂದು. ಇದು ಚಂದ್ರದ್ರೋಣ ಪರ್ವತ ಸಾಲಿನಲ್ಲಿ ಐಡಿಪಿ ಏನು ತೆರಳುತ್ತೀವಿ ಆ ರಸ್ತೆಯಿಂದ ಸುಮಾರು 3 ಕಿಲೋಮೀಟರ್ ಒಳಭಾಗಕ್ಕೆ ಬಂದ್ರೆ ಈ ಒಂದು ಜಲಪಾತ ಸಿಗುತ್ತೆ. ಸುಮಾರು 200 ಅಡಿ ಎತ್ತರದಿಂದ ಜಿಗಿದು ಅದು ಒಂದು ಹರಿಯುವಂತ ಜಲಪಾತ. ಇದು ವರ್ಷ ಪೂರ್ತಿ ಇದು ಏನು ನೀರಿನ ಹರಿವು ಕೂಡ ಇರುತ್ತೆ. ಅದರಲ್ಲೂ ಮಳೆಗಾಲ ಪ್ರಾರಂಭ ಆದ ಮೇಲೆ ನೀರಿನ ಹರಿವು ಕೂಡ ಹೆಚ್ಚಳ ಆಗುತ್ತೆ. ಅಂದ್ರೆ ಹಾಲ್ನೊರೆಯಂತೆ ಮೇಲಿಂದ ಜಿಗಿದು ಒಂದು ಬಂಡೆಯಿಂದ ಮತ್ತೊಂದು ಬಂಡೆಗೆ ಬಿದ್ದು ಅದರಿಂದ ಮತ್ತೆ ನೇರವಾಗಿ ಕೆಳಗೆ ಬೀಳುವಂತದ್ದು. ಈ ದೃಶ್ಯವನ್ನು ಸವಿಲಿಕ್ಕೆ ರಾಜ್ಯ ಅಲ್ಲದೆ ಹೊರ ರಾಜ್ಯದಲ್ಲೂ ಕೂಡ ಪ್ರವಾಸಿಗರು ಕೂಡ ಆಗಮಿಸ್ತಾರೆ. ಬಂದಂತ ಪ್ರವಾಸಿಗರು ಸಾಕಷ್ಟು ಇಲ್ಲಿ ಖುಷಿಯನ್ನ ಪಡ್ತಾರೆ. ಅಂದ್ರೆ ಮೇಲ್ಭಾಗದಲ್ಲ ಬೀಳುವಂತ ನೀರನ್ನ ಅಲ್ಲಿ ಒಂದು ಮಿಂದು ಮತ್ತೆ ಅಲ್ಲಿ ಆಟ ಆಡಿ ಸಾಕಷ್ಟು ಖುಷಿ ಪಡುವಂತದ್ದು. ವರ್ಷ ಪೂರ್ತಿ ಇಲ್ಲಿ ಪ್ರವಾಸಿಗರ ದಂಡೆ ಹರಿದು ಬರುತ್ತೆ. ಆದ್ರೆ ವಾರಾಂತ್ಯದಲ್ಲಿ ಅಂದ್ರೆ ಶನಿವಾರ ಭಾನುವಾರ ಅಂತೂ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಇಲ್ಲಿನ ಜಲವೈಭವನ್ನ ನೋಡಿ ಆನಂದಿಸ್ತಾರೆ. ಅದರಲ್ಲೂ ಕೂಡ ಮಳೆಗಾಲದಲ್ಲಿ ಬಂದು ಪ್ರವಾಸಿಗರು ಇದನ್ನ ನೋಡ್ಲಿಕ್ಕೆ ಸಾಕಷ್ಟು ಕಾತುರ ಕೂಡ ಇರುತ್ತೆ. ಅದರಂತೆ ಈಗ ಪ್ರವಾಸಿಗರ ದಂಡೆ ಇದೆ. ನಾವೀಗ ದೃಶ್ಯಗಳು ನೋಡಬಹುದು. ಇಲ್ಲಿಂದ ಹರಿದಂತ ನೀರು ನೇರವಾಗಿ ಇದು ಹಿರೇಕೊಳಲೆ ಕೆರೆಗೆ ಸೇರುತ್ತೆ ಅನ್ನುವಂತ ಕೂಡ ಮಾತಿದೆ. ಇಲ್ಲಿನ ಜಲವೈಭವ ಹೇಗಿದೆ ಅನ್ನೋದ್ರ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಜೊತೆಗೆ ಪ್ರವಾಸಿಗರು ಕೂಡ ಇದ್ದಾರೆ. ಮೇಡಮ್, ಹೇಗಿದೆ ಇಲ್ಲಿನ ಒಂದು ಸೌಂದರ್ಯ? ಬಹಳ ಚೆನ್ನಾಗಿದೆ ಸರ್. ನಾವು ಹಗರಿಬೊಮ್ಮನಹಳ್ಳಿಯಿಂದ ಬಂದಿದ್ದೀವಿ, ವಿಜಯನಗರ ಡಿಸ್ಟಿಕ್ ಇಂದ. 4-5 ಪ್ಲೇಸ್ ನೋಡಕ್ಕಿಂತ ಒಂದ್ ಪ್ಲೇಸ್ ನೋಡಿದ್ರೆ ಬೆಟರ್ ದನ್ ಅಂತಾರಲ್ವಾ, ಚೆನ್ನಾಗಿದೆ ಸರ್. ಬಹಳ ಚೆನ್ನಾಗಿದೆ ಸರ್, ಎಲ್ಲ ಸೂಪರ್ ಆಗಿದೆ ಸರ್. ಸರ್, ಇಲ್ಲಿ ಏನು ಜಲಪಾತ ನೋಡಿದ್ರಿ, ಹೇಗೆ ಅನ್ನಿಸ್ತು? ತುಂಬಾ ಚೆನ್ನಾಗಿದೆ. ನಾವು ಟ್ರಿಪ್ ಪ್ಲಾನಿಂಗ್ ಮಾಡ್ಕೊಂಡ್ರೆ ಇಲ್ಲಿಗೆ ಬರ್ಬೇಕಂತ ಬಂದ್ವಿ. ಬಹಳ ಚೆನ್ನಾಗೈತೆ ಅಂತಾನೆ ಗೊತ್ತಾಯ್ತು. ವೀಕೆಂಡ್ ಟೈಮ್ ಅಲ್ಲಿ ಬಹಳ ನೋಡಕ್ಕೆ ಅಂತಕ್ಕೂ ಜನ ಸಾಗರ ಇರುತ್ತೆ, ಚೆನ್ನಾಗಿರುತ್ತೆ ನೋಡಕ್ಕೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಜಲ ವೈಭವಕ್ಕೆ ಪ್ರವಾಸಿಗರು ಫಿದಾ ಆಗಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಧುಮ್ಮುಕ್ಕುತ್ತಿದೆ ಸಗೀರ್ ಫಾಲ್ಸ್. ಚಂದ್ರದ್ರೋಣ ಪರ್ವತ ಸಾಲಿನಲ್ಲಿ ಇರುವ ಜಲಪಾತ ನಯನ ಮನೋಹರವಾಗಿ ಕಂಗೊಳಿಸ್ತಾ ಇದೆ. ಫಾಲ್ಸ್ ಸೌಂದರ್ಯವನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ ನೂರಾರು ಜನ ಪ್ರವಾಸಿಗರು. ಚಂದ್ರದ್ರೋಣ ಪರ್ವತದ ಸಾಲಿನಲ್ಲಿ ಇರುವಂತ ಈ ಸಗೀರ್ ಫಾಲ್ಸ್ ಸೌಂದರ್ಯ ನೋಡೋದಕ್ಕೆ ಎರಡು ಕಣ್ಣು ಸಾಲದು. ಭೂಲೋಕದ ಸ್ವರ್ಗ ಅಂತ ಕರೆಸಿಕೊಳ್ಳುವಂತ ಕಾಫಿನಾಡಿಲ್ಲಿ ವರುಣ ಅಬ್ಬರಿಸಿದ ನಂತರ ಒಂದಲ್ಲ ಒಂದು ಪ್ರವಾಸಿಗರನ್ನ ಕೈ ಕರೆಯುವಂತ ಜಲಪಾತಗಳು ಕೂಡ ಸೃಷ್ಟಿಯಾಗುತ್ತೆ. ಅದರಲ್ಲಿ ಪ್ರಮುಖವಾಗಿ ಚಿಕ್ಕಮಗಳೂರಿನ ಸಗೀರ್ ಫಾಲ್ಸ್ ನಾನೇನೀಗ ದೃಶ್ಯಗಳಲ್ಲಿ ತೋರಿಸ್ತೀನಿ.
ಇದು ಪ್ರಮುಖ ಜಲಪಾತ ಕೂಡ ಒಂದು. ಇದು ಚಂದ್ರದ್ರೋಣ ಪರ್ವತ ಸಾಲಿನಲ್ಲಿ ಐಡಿ ಪಿಸ್ಟಕ್ಕೆ ಏನು ತೆರಳುತ್ತೀವಿ ಆ ರಸ್ತೆಯಿಂದ ಸುಮಾರು 3 ಕಿಲೋಮೀಟರ್ ಒಳಭಾಗಕ್ಕೆ ಬಂದ್ರೆ ಈ ಒಂದು ಜಲಪಾತ ಸಿಗುತ್ತೆ. ಸುಮಾರು 200 ಅಡಿ ಎತ್ತರದಿಂದ ಜಿಗಿದು ಅದು ಒಂದು ಹರಿಯುವಂತ ಜಲಪಾತ ಇದು. ವರ್ಷ ಪೂರ್ತಿ ಇದು ಏನು ನೀರಿನ ಹರಿವು ಕೂಡ ಇರುತ್ತೆ. ಅದರಲ್ಲೂ ಮಳೆಗಾಲ ಪ್ರಾರಂಭ ಆದ ಮೇಲೆ ನೀರಿನ ಹರಿವು ಕೂಡ ಹೆಚ್ಚಳ ಆಗುತ್ತೆ. ಅಂದ್ರೆ ಹಾಲ್ನೊರೆಯಂತೆ ಮೇಲಿಂದ ಜಿಗಿದು ಒಂದು ಬಂಡೆಯಿಂದ ಮತ್ತೊಂದು ಬಂಡೆಗೆ ಬಿದ್ದು ಅದರಿಂದ ಮತ್ತೆ ನೇರವಾಗಿ ಕೆಳಗೆ ಬೀಳುವಂತದ್ದು. ಈ ದೃಶ್ಯವನ್ನು ಸವಿಲಿಕ್ಕೆ ರಾಜ್ಯ ಅಲ್ಲದೆ ಹೊರ ರಾಜ್ಯದಲ್ಲೂ ಕೂಡ ಪ್ರವಾಸಿಗರು ಕೂಡ ಆಗಮಿಸ್ತಾರೆ. ಬಂದಂತ ಪ್ರವಾಸಿಗರು ಸಾಕಷ್ಟು ಇಲ್ಲಿ ಖುಷಿಯನ್ನ ಪಡ್ತಾರೆ. ಅಂದ್ರೆ ಮೇಲ್ಭಾಗದಲ್ಲಿ ಬೀಳುವಂತ ನೀರನ್ನ ಅಲ್ಲಿ ಒಂದು ಮಿಂದು ಮತ್ತೆ ಅಲ್ಲಿ ಆಟ ಆಡಿ ಸಾಕಷ್ಟು ಖುಷಿ ಪಡುವಂತದ್ದು. ವರ್ಷ ಪೂರ್ತಿ ಇಲ್ಲಿ ಪ್ರವಾಸಿಗರ ದಂಡೆ ಹರಿದು ಬರುತ್ತೆ. ಆದ್ರೆ ವಾರಾಂತ್ಯದಲ್ಲಿ ಅಂದ್ರೆ ಶನಿವಾರ ಭಾನುವಾರ ಅಂತೂ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಇಲ್ಲಿನ ಜಲವೈಭವನ್ನ ನೋಡಿ ಆನಂದಿಸ್ತಾರೆ. ಅದರಲ್ಲೂ ಕೂಡ ಮಳೆಗಾಲದಲ್ಲಿ ಬಂದು ಪ್ರವಾಸಿಗರು ಇದನ್ನ ನೋಡ್ಲಿಕ್ಕೆ ಸಾಕಷ್ಟು ಕಾತರ ಕೂಡ ಇರುತ್ತೆ. ಅದರಂತೆ ಈಗ ಪ್ರವಾಸಿಗರ ದಂಡೆ ಇದೆ. ಈಗ ದೃಶ್ಯಗಳು ನೋಡಬಹುದು. ಇಲ್ಲಿಂದ ಹರಿದಂತ ನೀರು ನೇರವಾಗಿ ಇದು ಹಿರೇಕೊಳಲೆ ಕೆರೆಗೆ ಸೇರುತ್ತೆ ಅನ್ನುವಂತ ಕೂಡ ಮಾತಿದೆ. ಇಲ್ಲಿನ ಜಲವೈಭವ ಹೇಗಿದೆ ಅನ್ನೋದ್ರ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಜೊತೆಗೆ ಪ್ರವಾಸಿಗರು ಕೂಡ ಇದ್ದಾರೆ. ಮೇಡಮ್, ಹೇಗಿದೆ ಇಲ್ಲಿನ ಒಂದು ಸೌಂದರ್ಯ? ಬಹಳ ಚೆನ್ನಾಗಿದೆ ಸರ್. ನಾವು ಹಗರಿಬೊಮ್ಮನಹಳ್ಳಿಯಿಂದ ಬಂದಿದ್ದೀವಿ, ವಿಜಯನಗರ ಡಿಸ್ಟಿಕ್ ಇಂದ. 4-5 ಪ್ಲೇಸ್ ನೋಡಕ್ಕಿಂತ ಒಂದ್ ಪ್ಲೇಸ್ ನೋಡಿದ್ರೆ ಬೆಟರ್ ದನ್ ಅಂತಾರಲ್ವಾ, ಚೆನ್ನಾಗಿದೆ ಸರ್. ಬಹಳ ಚೆನ್ನಾಗಿದೆ ಸರ್. ಎಲ್ಲ ಸೂಪರ್ ಆಗಿದೆ ಸರ್. ಸರ್, ಇಲ್ಲಿ ಏನು ಜಲಪಾತ ನೋಡಿದ್ರಿ, ಹೇಗೆ ಅನ್ನಿಸ್ತು? ತುಂಬಾ ಚೆನ್ನಾಗಿದೆ. ನಾವು ಟ್ರಿಪ್ ಪ್ಲಾನಿಂಗ್ ಮಾಡ್ಕೊಂಡ್ರೆ ಇಲ್ಲಿಗೆ ಬರ್ಬೇಕಂತ ಬಂದ್ವಿ. ಬಹಳ ಚೆನ್ನಾಗೈತೆ ಅಂತಾನೆ ಗೊತ್ತಾಯ್ತು. ವೀಕೆಂಡ್ ಟೈಮ್ ಅಲ್ಲಿ ಬಹಳ ನೋಡಕ್ಕೆ ಅಂತಕ್ಕೂ ಜನ ಸಾಗರ ಇರುತ್ತೆ, ಚೆನ್ನಾಗಿರುತ್ತೆ ನೋಡಕ್ಕೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಜಲ ವೈಭವಕ್ಕೆ ಪ್ರವಾಸಿಗರು ಫಿದಾ ಆಗಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಧುಮ್ಮುಕ್ಕುತ್ತಿದೆ ಸಗೀರ್ ಫಾಲ್ಸ್. ಚಂದ್ರದ್ರೋಣ ಪರ್ವತ ಸಾಲಿನಲ್ಲಿ ಇರುವ ಜಲಪಾತ ನಯನ ಮನೋಹರವಾಗಿ ಕಂಗೊಳಿಸ್ತಾ ಇದೆ. ಫಾಲ್ಸ್ ಸೌಂದರ್ಯವನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ ನೂರಾರು ಜನ ಪ್ರವಾಸಿಗರು. ಚಂದ್ರದ್ರೋಣ ಪರ್ವತದ ಸಾಲಿನಲ್ಲಿ ಇರುವಂತ ಈ ಸಗೀರ್ ಫಾಲ್ಸ್ ಸೌಂದರ್ಯ ನೋಡೋದಕ್ಕೆ 2 ಕಣ್ಣು ಸಾಲದು. ಭೂಲೋಕದ ಸ್ವರ್ಗ ಅಂತ ಕರೆಸಿಕೊಳ್ಳುವಂತ ಕಾಫಿನಾಡಿಲ್ಲಿ ವರುಣ ಅಬ್ಬರಿಸಿದ ನಂತರ ಒಂದಲ್ಲ ಒಂದು ಪ್ರವಾಸಿಗರನ್ನ ಕೈ ಕರೆಯುವಂತ ಜಲಪಾತಗಳು ಕೂಡ ಸೃಷ್ಟಿಯಾಗುತ್ತೆ. ಅದರಲ್ಲಿ ಪ್ರಮುಖವಾಗಿ ಚಿಕ್ಕಮಗಳೂರಿನ ಸಗೀರ್ ಫಾಲ್ಸ್ ನಾನೇನೀಗ ದೃಶ್ಯಗಳಲ್ಲಿ ತೋರಿಸ್ತೀನಿ. ಇದು ಪ್ರಮುಖ ಜಲಪಾತ ಕೂಡ ಒಂದು. ಇದು ಚಂದ್ರದ್ರೋಣ ಪರ್ವತ ಸಾಲಿನಲ್ಲಿ ಐಡಿ ಪಿಸ್ಟಕ್ಕೆ ಏನು ತೆರಳುತ್ತೀವಿ ಆ ರಸ್ತೆಯಿಂದ ಸುಮಾರು 3 ಕಿಲೋಮೀಟರ್ ಒಳಭಾಗಕ್ಕೆ ಬಂದ್ರೆ ಈ ಒಂದು ಜಲಪಾತ ಸಿಗುತ್ತೆ. ಸುಮಾರು 200 ಅಡಿ ಎತ್ತರದಿಂದ ಜಿಗಿದು ಅದು ಒಂದು ಹರಿಯುವಂತ ಜಲಪಾತ ಇದು. ವರ್ಷ ಪೂರ್ತಿ ಇದು ಏನು ನೀರಿನ ಹರಿವು ಕೂಡ ಇರುತ್ತೆ. ಅದರಲ್ಲೂ ಮಳೆಗಾಲ ಪ್ರಾರಂಭ ಆದ ಮೇಲೆ ನೀರಿನ ಹರಿವು ಕೂಡ ಹೆಚ್ಚಳ ಆಗುತ್ತೆ. ಅಂದ್ರೆ ಹಾಲ್ನೊರೆಯಂತೆ ಮೇಲಿಂದ ಜಿಗಿದು ಒಂದು ಬಂಡೆಯಿಂದ ಮತ್ತೊಂದು ಬಂಡೆಗೆ ಬಿದ್ದು ಅದರಿಂದ ಮತ್ತೆ ನೇರವಾಗಿ ಕೆಳಗೆ ಬೀಳುವಂತದ್ದು. ಈ ದೃಶ್ಯವನ್ನು ಸವಿಲಿಕ್ಕೆ ರಾಜ್ಯ ಅಲ್ಲದೆ ಹೊರ ರಾಜ್ಯದಲ್ಲೂ ಕೂಡ ಪ್ರವಾಸಿಗರು ಕೂಡ ಆಗಮಿಸ್ತಾರೆ. ಬಂದಂತ ಪ್ರವಾಸಿಗರು ಸಾಕಷ್ಟು ಇಲ್ಲಿ ಖುಷಿಯನ್ನ ಪಡ್ತಾರೆ. ಅಂದ್ರೆ ಮೇಲ್ಭಾಗದಲ್ಲಿ ಬೀಳುವಂತ ನೀರನ್ನ ಅಲ್ಲಿ ಒಂದು ಮಿಂದು ಮತ್ತೆ ಅಲ್ಲಿ ಆಟ ಆಡಿ ಸಾಕಷ್ಟು ಖುಷಿ ಪಡುವಂತದ್ದು. ವರ್ಷ ಪೂರ್ತಿ ಇಲ್ಲಿ ಪ್ರವಾಸಿಗರ ದಂಡೆ ಹರಿದು ಬರುತ್ತೆ. ಆದ್ರೆ ವಾರಾಂತ್ಯದಲ್ಲಿ ಅಂದ್ರೆ ಶನಿವಾರ ಭಾನುವಾರ ಅಂತೂ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಇಲ್ಲಿನ ಜಲವೈಭವನ್ನ ನೋಡಿ ಆನಂದಿಸ್ತಾರೆ. ಅದರಲ್ಲೂ ಕೂಡ ಮಳೆಗಾಲದಲ್ಲಿ ಬಂದು ಪ್ರವಾಸಿಗರು ಇದನ್ನ ನೋಡ್ಲಿಕ್ಕೆ ಸಾಕಷ್ಟು ಕಾತರ ಕೂಡ ಇರುತ್ತೆ. ಅದರಂತೆ ಈಗ ಪ್ರವಾಸಿಗರ ದಂಡೆ ಇದೆ. ಈಗ ದೃಶ್ಯಗಳು ನೋಡಬಹುದು. ಇಲ್ಲಿಂದ ಹರಿದಂತ ನೀರು ನೇರವಾಗಿ ಇದು ಹಿರೇಕೊಳಲೆ ಕೆರೆಗೆ ಸೇರುತ್ತೆ ಅನ್ನುವಂತ ಕೂಡ ಮಾತಿದೆ. ಇಲ್ಲಿನ ಜಲವೈಭವ ಹೇಗಿದೆ ಅನ್ನೋದ್ರ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಜೊತೆಗೆ ಪ್ರವಾಸಿಗರು ಕೂಡ ಇದ್ದಾರೆ. ಮೇಡಮ್, ಹೇಗಿದೆ ಇಲ್ಲಿನ ಒಂದು ಸೌಂದರ್ಯ? ಬಹಳ ಚೆನ್ನಾಗಿದೆ ಸರ್. ನಾವು ಹಗರಿಬೊಮ್ಮನಹಳ್ಳಿಯಿಂದ ಬಂದಿದ್ದೀವಿ, ವಿಜಯನಗರ ಡಿಸ್ಟಿಕ್ ಇಂದ. 4-5 ಪ್ಲೇಸ್ ನೋಡಕ್ಕಿಂತ ಒಂದ್ ಪ್ಲೇಸ್ ನೋಡಿದ್ರೆ ಬೆಟರ್ ದನ್ ಅಂತಾರಲ್ವಾ, ಚೆನ್ನಾಗಿದೆ ಸರ್. ಬಹಳ ಚೆನ್ನಾಗಿದೆ ಸರ್. ಎಲ್ಲ ಸೂಪರ್ ಆಗಿದೆ ಸರ್. ಸರ್, ಇಲ್ಲಿ ಏನು ಜಲಪಾತ ನೋಡಿದ್ರಿ, ಹೇಗೆ ಅನ್ನಿಸ್ತು? ತುಂಬಾ ಚೆನ್ನಾಗಿದೆ. ನಾವು ಟ್ರಿಪ್ ಪ್ಲಾನಿಂಗ್ ಮಾಡ್ಕೊಂಡ್ರೆ ಇಲ್ಲಿಗೆ ಬರ್ಬೇಕಂತ ಬಂದ್ವಿ. ಬಹಳ ಚೆನ್ನಾಗೈತೆ ಅಂತಾನೆ ಗೊತ್ತಾಯ್ತು.
ವೀಕೆಂಡ್ ಟೈಮ್ ಅಲ್ಲಿ ಬಹಳ ನೋಡಕ್ಕೆ ಅಂತಕ್ಕೂ ಜನ ಸಾಗರ ಇರುತ್ತೆ, ಚೆನ್ನಾಗಿರುತ್ತೆ ನೋಡಕ್ಕೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು.